ಎಷ್ಟರ ಮಟ್ಟಿಗೆ ಈ ಭಾರತ ಮತ್ತು ಪಾಕಿಸ್ತಾನದ ಸೇನೆಯ ಬಲಾಬಲಗಳು ಎಷ್ಟರ ಮಟ್ಟಿಗಿವೆ ಅಂತ ನಾನು ಹೇಳ್ತಾ ಇದ್ದೆ. ಪಾಕಿಸ್ತಾನ ಯಾವ ಮೂಲೆಯಲ್ಲಿದೆಯೋ ಪ್ರಶ್ನೆ ಬೇರೆ, ಆದರೆ ಭಾರತ ಈ ಜಗತ್ತಿನ ಶಕ್ತಿಶಾಲಿ ಸೈನ್ಯಗಳಲ್ಲಿ ಅದು ಕೂಡ ಒಂದು 4ನೆಯ ಸ್ಥಾನ ಭಾರತಕ್ಕೆ. ಜೊತೆಗೆ ನಾನು ಈ ಭಾರತೀಯ ಸೈನಿಕರ ಯಶೋಗಾಥೆಯನ್ನು ಹೇಳ್ತಾ ಇದ್ದೆ, ವೀರ ಪರಂಪರೆಯ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅದು ಒಂದೆರಡು ಸಂಗತಿಗಳಲ್ಲ. ವಿಕ್ಟೋರಿಯಾ ಕ್ರಾಸಿಂದ ಹಿಡಿದು ಎಷ್ಟರ ಮಟ್ಟಿಗೆ ನಾಳಿನ ನಮ್ಮ ದಿನಗಳಿಗೋಸ್ಕರ ಭಾರತೀಯ ಸೇನೆಯವರು ಇವತ್ತು ತಮ್ಮ ಜೀವವನ್ನು ಬಲಿ ಕೊಡ್ತಾರೆ ಎನ್ನುವಂಥದ್ದು ಇದೆಯಲ್ಲ, ಅದು ವಿಶ್ವಕ್ಕೆ ಮಾದರಿ. ಬರೀ ಇದ್ರ ಬಗ್ಗೆ ಮಾತಾಡೋಣ. ಏರ್ ಮಾರ್ಷಲ್ ಮುರಳಿ ಅವರು ನಮ್ಮ ಜೊತೆಗಿದ್ದಾರೆ, ನಿವೃತ್ತ ಸೇನಾಧಿಕಾರಿಗಳು. ಜೊತೆಗೆ ಗಿರೀಶ್ ಲಿಂಗಣ್ಣ ರಕ್ಷಣಾ ವಿಶ್ಲೇಷಕರ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸುಬೇದಾರ್ ಮೇಜರ್ ಅನಂತಕುಮಾರ್ ನಿವೃತ್ತ ಸೇನಾಧಿಕಾರಿಗಳು ಮೈಸೂರಿನಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಒಂದಷ್ಟು ವಿವರಗಳನ್ನು ನಾನು ನಿಮಗೆ ಹೇಳ್ತೀನಿ. ಅಂದರೆ ಈ ಪಾಕಿಸ್ತಾನ ಈ ರೀತಿ ಬಾಲ ಬಿಚ್ಚಿದಂಥ ಸಂದರ್ಭದಲ್ಲಿ ಭಾರತ ಯಾವ ರೀತಿ ಅದಕ್ಕೆ ಉತ್ತರ ಕೊಟ್ಟಿದೆ ಅಂತ ಒಂದಷ್ಟು ಸಂಗತಿಗಳು. ಯಾಕಂದರೆ ಮೋದಿ ಮೊನ್ನೆ ಹೇಳಿದ್ದಾರೆ, ಈ ಬಾರಿ ನೀವು ಮುಟ್ಟಿ ನೋಡ್ಕೊಳ್ಳಿ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಆ ರೀತಿ ನಾವು ಕೊಡ್ತೀವಿ ಅಂತ ಹಿಂದಿನ ಸ್ಟೇಟ್ಮೆಂಟ್ಗಳೇನೇನು, ಯಾವ ರೀತಿ ಭಾರತ ಈ ರೀತಿ ದಾಳಿಗಳನ್ನು ಮಾಡಲಾಗಿತ್ತು, ಭಾರತದಿಂದ ಯಾವ ರೀತಿ ಉತ್ತರ ಸಿಕ್ಕಿತ್ತು ಪಾಕಿಸ್ತಾನಕ್ಕೆ ಅಂತ 18ನೇ ತಾರೀಕು ಡಿಸೆಂಬರ್ 2016 ಉರಿ ಸೇನಾ ನೆಲೆ ಮೇಲೆ ದಾಳಿ ಆಯಿತು. ನಿಮಗೆ ಗೊತ್ತಿದೆ, 18 ಜನ ಸಾವನ್ನಪ್ಪಿದ್ರು. 18 ಜನ. 6 ದಿನಗಳ ನಂತರ ಕೇರಳದ ಕೋಯಿಕೋಡ್ನಲ್ಲಿ ಪ್ರಧಾನಮಂತ್ರಿಗಳ ಭಾಷಣ ಸಂದರ್ಭದಲ್ಲಿ ಹೇಳ್ತಾರೆ, ತಪ್ಪು ಮಾಡಿದಿರಿ ನೀವು, ಈ ಸಾವಿಗೆ ಪ್ರತೀಕಾರವನ್ನು ನಾವು ತಗೊಳ್ತೀವಿ, ಬಿಡಲ್ಲ ನೋಡಿ ಅಂತ. ಬಲಿದಾನ ನಷ್ಟವಾಗಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. 4 ದಿನ, 4 ಅಂದರೆ 28ನೇ ತಾರೀಕು ಡಿಸೆಂಬರ್ ಎಷ್ಟರ ಮಟ್ಟಿಗೆ ಸರ್ಜಿಕಲ್ ಸ್ಟ್ರೈಕ್ ಆಯಿತು ಅದನ್ನು ನಾವು ನೀವು ನೋಡಿದ್ದೀವಿ. ಜೊತೆಗೇನು ಅಂದರೆ ಅದು ವಿಶ್ವಾದ್ಯಂತ ದೊಡ್ಡ ಮಟ್ಟದ ಸದ್ದಾಯಿತು, ಸುದ್ದಿ ಆಯಿತು. ಭಾರತದ ಸ್ಥಿತಿ ಮೊದಲಿನ ಹಾಗಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನಿಸ್ತು. ಇನ್ನು 14ನೇ ತಾರೀಕು ಫೆಬ್ರವರಿ 2019 ಆ ಸಂಗತಿಯನ್ನು ಹೇಳಲೇಬೇಕು. ಯಾಕಂದರೆ ಪುಲ್ವಾಮಾ ದಾಳಿ ಆಯ್ತಲ್ಲ, 40 ಸೈನಿಕರನ್ನ ಬಲಿ ತಗೊಳ್ತದು, 40 ಸೈನಿಕರನ್ನ. ಆಗ ಮೋದಿ ಹೇಳಿದ್ರು, ಇದು ನೀವು ದೊಡ್ಡ ತಪ್ಪು ಮಾಡಿದಿರಿ, ನಿಮಗೆ ಯಾವ ರೀತಿ ಉತ್ತರ ಕೊಡ್ತೀವಿ ಅಂತಂದರೆ ಮುಟ್ಟಿ ನೋಡ್ಕೋಬೇಕು, ಆ ರೀತಿ ಉತ್ತರ ಕೊಡ್ತೀವಿ ಅಂತ. ಒಂದೇ ಒಂದು ದಿವಸ ಅಂದರೆ 15ನೇ ತಾರೀಕು ಫೆಬ್ರವರಿ ಪ್ರಧಾನಮಂತ್ರಿ ಸ್ಟೇಟ್ಮೆಂಟ್ ಕೊಟ್ಟರು. ಅದಾದಮೇಲೆ 11ನೆಯ ದಿವಸ ಆಪರೇಷನ್ ಶುರುವಾಯಿತು. ಯಾವ ರೀತಿ ಹೋಗಿ ಭಾರತ ಹೊಡೆದು ಬಂತು ಅದು ನಿಮಗೆ ಗೊತ್ತಿರುವಂಥ ಸಂಗತಿ. 22ನೇ ತಾರೀಕು ಏಪ್ರಿಲ್ 2025 ಇದೇ ತಿಂಗಳು ಏನಾಗಿದೆ ಘಟನಾವಳಿಗಳು. 8 ಜನ ಪ್ರವಾಸಿಗರನ್ನು ಕೊಂದರು. ಅದಾದ ಮೇಲೆ ಮೋದಿ ಹೇಳಿದ್ದೇನು? ಮೋದಿ ಹೇಳ್ತಾರೆ, ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ, ನೋಡ್ತಾ ಇರಿ ನಿಮಗೆ ಹೆಂಗೆ ಕೊಡ್ತೀವಿ ಅಂತ. ಇಡೀ ದೇಶ ಕಾಯ್ತಾ ಇದೆ. ಹಾಗಾದರೆ ಹಿಂದೆಲ್ಲ ಮಾತುಗಳು ಸತ್ಯ ಆಗಿದ್ವಲ್ಲ, ಈ ಮಾತು ಯಾವ ರೀತಿ ಸತ್ಯ ಆಗುತ್ತೆ, ಯಾವ ರೀತಿ ಕೊಡುತ್ತೆ ಭಾರತ? ಇಡೀ ಭಾರತೀಯರು ಕಾಯ್ತಾ ಇದ್ದಾರೆ. ವಿಪಕ್ಷಗಳು ಒಕ್ಕೊರಲ ಬೆಂಬಲವನ್ನು ವ್ಯಕ್ತಪಡಿಸಿವೆ, ನೀವು ಬೇಕಾದ್ದು ಮಾಡಿ, ನಿಮ್ಮ ಜೊತೆ ನಾವಿದ್ದೀವಿ ಅಂತ. ಅಮೆರಿಕ, ಬ್ರಿಟನ್, ಫ್ರಾನ್ಸ್, ಆಸ್ಟ್ರೇಲಿಯಾ ಸೇರಿದಂತೆ ಪ್ರಮುಖ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವನ್ನು ಸೂಚಿಸಿವೆ. ನಿಮ್ಮ ನೆಲದ ಸಾರ್ವಭೌಮತೆಯನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನೀವು ಏನು ಬೇಕಾದ್ದು ಮಾಡಿ ಅಂತ, ನಾವು ನಿಮ್ಮ ಜೊತೆಗಿದ್ದೀವಿ ಎನ್ನುವಂಥ ಸಂದೇಶ. ಇಂಥ ಸಂದರ್ಭದಲ್ಲಿ ಭಾರತ ಏನು ಮಾಡುತ್ತೆ? ನಾವೀಗ ಬಲಾಬಲದ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಸೇನೆಯ ಬಲಾಬಲ ಏನು, ಪಾಕಿಸ್ತಾನ ಸೇನೆಯ ಸ್ಥಿತಿಗತಿಗಳೇನು ಅದನ್ನು ನೋಡಿ. ಚೀನಾ ಯುದ್ಧ ಆಗ್ತಿರುವಂಥ ಸಂದರ್ಭದಲ್ಲಿ ನಮಗೇನು ಅಷ್ಟು ಗತಿ ಇರಲಿಲ್ಲ, ನಮಗೆ ರಕ್ಷಣಾ ಕವಚಗಳಿರಲಿಲ್ಲ, ನಮಗೆ ಹಾಕೊಳ್ಳೋಕೆ ಸರಿಯಾದಂಥ ಶೂ ಇರಲಿಲ್ಲ, ಸರಿಯಾದಂಥ ಗನ್ಗಳು ನಮ್ಮ ಕೈನಲ್ಲಿ ಇರಲಿಲ್ಲ. ನಮ್ಮ ಕೈನಲ್ಲಿ 303 ರೈಫಲ್ ಇಟ್ಕೊಂಡು ನಮ್ಮ ಸೈನಿಕರು ಹೋರಾಟ ಮಾಡಿದರು. ಆದರೆ ಈಗ ಭಾರತದ ಸ್ಥಿತಿ ಬದಲಾಗಿದೆ. ವಿಶ್ವದಲ್ಲಿ 4ನೇ ಸ್ಥಾನದಲ್ಲಿದೆ. ಮುಟ್ಟಿದ್ರೆ ತಟ್ಟು ಬಿಡ್ತೀವಿ ಅನ್ನುವಂಥ ಮಟ್ಟದಲ್ಲಿ ನಾವಿದ್ದೀವಿ. ಬನ್ನಿ, ಹಾಗಾದರೆ ನಮ್ಮ ಜೊತೆಗೆ ತಜ್ಞರಿದ್ದಾರೆ. ಏರ್ ಮಾರ್ಷಲ್ ಮುರಳಿಯವರು ನಮ್ಮ ಜೊತೆಗಿದ್ದಾರೆ. ಮುರಳಿ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ನೋಡ್ತಾ ಇದ್ವಿ, ಸಾಕಷ್ಟು ಸಂಗತಿಗಳ ಬಗ್ಗೆ ನಾವು ತೋರಿಸಿದ್ವಿ, ಬಲಾಬಲದ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ನಾವು ಮಾತಾಡ್ತಾ ಇದ್ವಿ. ಮೋದಿ ಏನೇನು ಹೇಳಿದರು, ಏನೇನು ಮಾಡಿದರು ಅದರ ವಿವರಗಳನ್ನು ಕೂಡ ನಾನು ಕೊಟ್ಟೆ. ಈಗ ಭಾರತ ಯಾವ ಹೆಜ್ಜೆ ಇಡಬಹುದು, ಬಲಾಬಲದ ನಂತರ ಮಾತಾಡೋಣ, ಭಾರತ ಯಾವ ಹೆಜ್ಜೆ ಇಡಬಹುದು ಅಂತ. ರಂಗನಾಥ್, ಈಗ ಪರಿಸ್ಥಿತಿ ಭಾಳ ಬದಲಾಗಿದೆ. ನಾವು ಇದರೊಳಗೆ ಬಾಲಾಕೋಟ್ ಸ್ಟ್ರೈಕ್ ಮಾಡಿದಾಗ 12 ಮಿರಾಲ್ 2000 ಏರ್ಕ್ರಾಫ್ಟ್ನ ಹಾರಿಸಿ ಮಾಡಿದಾಗ ನಮಗನ್ನಿಸ್ತು, ಇಲ್ಲ ನಾವು ಈ ಭಯೋತ್ಪಾದಕರನ್ನ ಪೂರ್ತಿ ಮುಗಿಸಿದೀವಿ ಅವ್ರಿಗೆ. ಯಾಕಂದರೆ ಭಯೋತ್ಪಾದಕರ ಟ್ರೈನಿಂಗು ಬಾಲಾಕೋಟಲ್ಲಿ ಆಗ್ತದೆ ಅಂತ ನಮ್ಗೆ ಗೊತ್ತಿತ್ತು. ಅದನ್ನು ಪೂರ್ತಿ ಮುಗಿಸಿದ್ದೀವಿ, ಅವ್ರಿಗೆ ಇನ್ನು ವಾಪಸ್ ಅವ್ರ ತಲೆ ಎತ್ತಲ್ಲ ಅನ್ನೋವಂಥ ಒಂದು ನಮಗೆ ನಂಬಿಕೆ ಇತ್ತು. ಅದು ನೋಡಿ 6 ವರ್ಷದ ಆದಮೇಲೆ ತಿರ್ಗಾ ಅದೇ ಥರ ಆಗಿದೆ. ಈಗ ಪಾಕಿಸ್ತಾನದ ಬಲಾಬಲನೂ ನೀವು ತೋರಿಸಿದ್ರೆ ಎಷ್ಟೊತ್ತೇನು
ಅವರು ಅವರ ಹತ್ರನೂ ಬೇಕಾದಷ್ಟು ಸಾಮರ್ಥ್ಯ ಇದೆ, ನಮ್ಮದು ಸಾಮರ್ಥ್ಯನೂ ಬೇಕಾದಷ್ಟು ಇದೆ. ಪಾಕಿಸ್ತಾನಕ್ಕೆ ಕಂಪೇರ್ ಮಾಡಿದ್ರೆ ನಾವು ಅದರ ಇದನ್ನು 3-4ರಷ್ಟು ನಮಗೆ ನ್ಯೂಮರಿಕಲಿ ಸುಪೀರಿಯರ್. ಆದರೆ ಅವರ ಹತ್ರನೂ ಇದನ್ನು ಉಪಕರಣಗಳಿದೆ, ರೆಡಾರ್ಸ್ ಇದೆ, ಆಮೇಲೆ ಅವರೂ ಸೆಲ್ಫ್ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಇದೆ. ಈಗೆಲ್ಲ ಅದನ್ನು ಮೂವ್ ಮಾಡಿದ್ದಾರೆ ಅವರು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಲ್ಲಿ. ಸೊ ಈಗ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇರೋದು ಏನು, ಯಾರು ನಮಗೆ ಎನಿಮಿಗಳು? ಪಾಕಿಸ್ತಾನ ಎನಿಮಿನಾ ನಮಗೆ, ಅಥವಾ ಭಯೋತ್ಪಾದಕರು ನಮಗೆ ಎನಿಮಿನಾ? ಅದು ಕರೆಕ್ಟ್. ಮೊದಲನೇ ರೂಲ್ ಏನು, ಒಂದು ಇದರೊಳಗೆ ಈ ಥರ ಒಂದು ವಾರ್ ಲಿಮಿಟೆಡ್ ಕಾನ್ಫ್ಲಿಕ್ಟಲ್ಲಿ ಸೆಲೆಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಏಮ್. ಏನು ಸೆಲೆಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಏಮು? ನಮ್ಮ ಏನು ಏಮು ಪಾಕಿಸ್ತಾನನ ಧ್ವಂಸ ಮಾಡೋದು ನಮ್ಮ ಏಮ, ಅಥವಾ ಈ ಭಯೋತ್ಪಾದಕರನ್ನ ಪೂರ್ತಿ ಮಟ್ಟ ಹಾಕೋದು ನಮ್ಮ ಏಮ? ಅದನ್ನು ಮೊದಲು ಈಗ ಇಷ್ಟೊತ್ತಿಗೆ ನಮ್ಮ CCS ಆಮೇಲೆ ಎಲ್ಲರೂ ಸೇರಿಕೊಂಡು ಅವರು ಅದನ್ನು ಪೂರ್ತಿ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬಂದಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈಗ ಭಯೋತ್ಪಾದಕರು ನಮ್ಮ ನಿಜವಾದ ನಂಬರ್ 1 ಎನಿಮಿ ಆಗಿದ್ದರೆ, ಸೊ ಎಲ್ಲ ಭಯೋತ್ಪಾದಕರದ್ದು ಅವರೇನೇನು ಟ್ರೈನಿಂಗ್ ಸೆಂಟರ್ಸ್ ಇದೆ, ಅದನ್ನು ಟ್ರೈನಿಂಗ್ ಫ್ಯಾಕ್ಟ್ರಿಗಳೇ ಅದನ್ನು ಮುಗಿಸ್ಬೇಕು. ಆಮೇಲೆ ನಮ್ಮ ದೇಶದ ಮೇಲೆ ಒಂದು ನೀವೇ ಮಾತು ಹೇಳ್ತಾ ಇದ್ದೀರಿ ರಂಗನಾಥ್, 25 ವರ್ಷಗಳಿಂದ ಆ ಹಫೀಜ್ ಸೈಯದ್ ನಮ್ಮ ಮಾಡಬಾರದು ಮಾಡಿದ್ಯಾ ನಮ್ಮ ದೇಶಕ್ಕೆ, ಅವನು ಹಿಡಿದು ಹೊಡೆದಾಕಾಗ್ತಾರೆ ನಮಗೆ. ನಾವು ಈ ಮಾತು ಮೊದಲು ಬಂದಿತ್ತು, ಇದನ್ನು ಪುಲ್ವಾಮಾ ಅಟ್ಯಾಕಲ್ಲೂ ಬಂದಿತ್ತು. LET ಮಾಡಿದ ಕೃತ್ಯ ನಮಗೆ ಗೊತ್ತಿತ್ತು. ಆಗ ಮೊದಲನೇ ಎನಿಮಿ ನಮಗೆ ಇವನು ಹಫೀಜ್ ಸಯೀದ್ ಅವನು ಅಲ್ಲೇ ಭವಲ್ಪುರಲ್ಲಿದ್ದಾನೆ, ಅಥವಾ ಇದು ಮುರ್ದಿಖಾನಲ್ಲಿದ್ದಾನೆ, ಅಥವಾ ಮುಜಫರಾಬಾದಲ್ಲಿದ್ದಾನೆ, ಅವನದು ಅಲ್ಲೇ ಅವನ ಸೆಂಟರ್ಸ್ ಇದೆ ಅಂತ ನಮಗೆ ಗೊತ್ತಿತ್ತು. ಆದರೆ ನಾವು ಅವನ್ನ ಸೆಲೆಕ್ಟಿವ್ ಆಗಿ ಅವನ್ನ ಮುಗಿಸೋವಂಥ ಕೆಲಸ ಮಾಡಲಿಲ್ಲ. ನೋಡಿ, ಅದಕ್ಕೆ ಕಂಪೇರ್ ಮಾಡಿದ್ರೆ ನೋಡಿ, ಇಸ್ರೇಲು ಇಸ್ಮಾಯಿಲ್ ಹನಿನ ಹುಡ್ಕೊಂಡು ಹೋಗಿ ಟೆಹರಾನಲ್ಲಿ ಹೊಡೆದಿದ್ದಾರೆ, ಬಿಡಲಿಲ್ಲ ಅವನು ಟೆಹರಾನಲ್ಲಿ ಮನೇಲಿ ಕೂತಾಗ ಅವನ ಮನೆ ಧ್ವಂಸ ಮಾಡಿ ಹೊಡೆದಿದ್ದಾರೆ. ಆಮೇಲೆ ಅಮೇರಿಕಾ ಇದನ್ನು MQ-9 ರೀಪರ್ ಹಾರಿಸಿ ಆ ಜನರಲ್ ಸುಲೇಮಾನಿನ ಅವ್ನು ಬಾಗ್ದಾದಿಂದ ಹೊರಗೆ ಬಂದ ತಕ್ಷಣ ಹೊಡೆದಿದ್ದಾರೆ. ಅದೇ ಎಕ್ವಿಪ್ಮೆಂಟ್ ನಮ್ಮ ಹತ್ರನೂ ಇದೆ. ಮತ್ತು MQ-9 ರೀಪರ್ ಇದೆ, ಡ್ರೋನ್ ಇದೆ, ಅದೇನು ಡ್ರೋನು ಹೈ ಆಲ್ಟಿಟ್ಯೂಡ್ ಲಾಂಗ್ ಇಂಟೆನೆನ್ಸ್ ಡ್ರೋನ್ ಇದೆ. ನಮ್ಮ ಹತ್ರ ಅಪ್ಯಾಚೆ ಹೆಲಿಕಾಪ್ಟರ್ಸ್ ಇದೆ, ಹೆಲ್ಫೈರ್ ಮಿಸೈಲ್ಸ್ ಇದೆ, ನಮ್ಮ ಹತ್ರ ಇಂಟೆಲಿಜೆನ್ಸ್ ಎಲ್ಲ ಇದೆ ನಮ್ಮ ಹತ್ರ. ಅಂದರೆ ನಾವಿವತ್ತು ಆ ಉಗ್ರರಲ್ಲಿ ಟಾಪ್ ಲಿಸ್ಟ್ ಇದಲ್ಲ, 10 ಲಿಸ್ಟ್ಗಳು, ಅವ್ರನ್ನ ಹೊಡೆಯೋ ಶಕ್ತಿ ನಮಗಿದೆ. ಈಗ ನಾವು ಪಾಕಿಸ್ತಾನದ ಮೇಲೆ ನಾವು ಇದನ್ನು ಏಕದಮ್ ದಾಳಿ ಮಾಡ್ತೀವಿ ಅನ್ನೋ ನೀಜರ್ಕ್ ರಿಯಾಕ್ಷನ್ ಏನಾದ್ರು ನಾವು ತಗೊಂಡ್ರೆ ಅದು ಈ ಸಂದರ್ಭದಲ್ಲಿ ಸರಿಯಾಗಲ್ಲ ಅಂತ ಅನ್ಸೋದು ನನಗೆ. ಯಾಕೆಂದರೆ ನಾವು ಮುಗಿಸ್ಬೇಕಾಗ್ಯದ ಆ ಉಗ್ರನ. ಪಾಕಿಸ್ತಾನ ಏನು ಹೇಳಿದೆ, ಈ ಉಗ್ರರಿಗೂ ನಮಗೂ ಏನು ಸಂಬಂಧ ಇಲ್ಲ, ಸಂಬಂಧ ಇಲ್ದಿರ ಬಾಯಿ ಮುಚ್ಕೊಂಡಿರಿ, ನಾವು ಹೊಡಿತೀವಿ ಅವ್ರನ್ನ. ಈಗ ನೀವು ಸಂಬಂಧ ಇಲ್ಲ ಅಂತಂತಂದ್ರಿ, ನಾನು ಒಂದಷ್ಟು ಉದಾಹರಣೆ ಕೊಟ್ಬಿಡ್ತೀನಿ. ಈಗ ಖ್ವಾಜಾ ಆಸಿಫ್ ರಕ್ಷಣಾ ಸಚಿವ, ಅವನು ಇಂಟರ್ವ್ಯೂನಲ್ಲಿ ಹೇಳಿದಂಥ ಮಾತುಗಳು, ಹೌದು ನಮ್ಮ ಕರ್ಮ, ನಾವು 30 ವರ್ಷದಿಂದ ನಾವು ಬೆಂಬಲ ವ್ಯಕ್ತಪಡಿಸಿದ್ವಿ, ಹೌದು ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ, ಅಮೆರಿಕ ಹೇಳ್ದು ಅಂತ ಮಾಡಿದ್ವಿ, ಇಂಗ್ಲೆಂಡ್ ಹೇಳ್ದು ಅಂತ ಮಾಡಿದ್ವಿ, ನಾವೊಂದು ದೊಡ್ಡ ತಪ್ಪು ಮಾಡಿದ್ವಿ ಅನ್ನುವಂಥ ಮಾತನ್ನು ಒಪ್ಕೊಂಡಿರುವಂಥ ರಕ್ಷಣಾ ಸಚಿವ ನಂಬರ್ 1. ನಂಬರ್ 2 ಹೇಳ್ತೀನಿ, ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಹಳಷ್ಟು ಸಂದರ್ಭಗಳಲ್ಲಿ ಅವ್ರು ಹೇಳಿದ್ದಾರೆ, ನಾವು ದೊಡ್ಡ ತಪ್ಪು ಮಾಡಿದ್ದೀವಿ, ನಾವು ಉಗ್ರರಿಗೆ ಬೆಂಬಲ ಕೊಟ್ಟಿದ್ದಿದೆಯಲ್ಲ ಅದೇ ನಮ್ಮ ದೇಶಕ್ಕೆ ಇವತ್ತು ಮುಳ್ಳಾಗಿದೆ ಅಂತ. ನಂಬರ್ 2. ನಂಬರ್ 3, ಉಪ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಇಶಾಕ್ ಧರ್ ಹೇಳಿದಂಥ ಮಾತುಗಳಿದ್ದಾವಲ್ಲ, ಇವರೆಲ್ಲರೂ ಕೂಡ ಸ್ವತಂತ್ರ ಸೇನಾನಿಗಳು, ನಾವು ಅವ್ರಿಗೆ ಬೆಂಬಲ ಕೊಡಬೇಕು ಅನ್ನುವಂಥ ಮಾತಿದೆಯಲ್ಲ, ಇದು ಏನು ಸರ್ ಇದರ ಅರ್ಥ ಏನು ಅಂದರೆ, ಇಡೀ ವಿಶ್ವದ ಎದುರುಗಡೆಗೆ ಪಾಕಿಸ್ತಾನ ಒಪ್ಕೊಳ್ತು, ಖುಬೂಲ್ ಹೇ ಒಪ್ಕೊಂಡಾದ್ಮೇಲೆ ಮುಂದೇನೀಗ ಅದು ಇವತ್ತು ಅವ್ರಿಗೆ ಪಾಕಿಸ್ತಾನಕ್ಕೆ ಅರ್ಥ ಆಗಿದೆ, ಅವರು ಐಸೋಲೇಟೆಡ್. ಒಬ್ಬ ನಮ್ಮ ರಕ್ಷಣಾ ಎಕ್ಸ್ಪರ್ಟ್ ಅವರ ಮಾತು ಹೇಳಬೇಕು ಅಂದರೆ, ಪಾಕಿಸ್ತಾನ ಇವತ್ತು ಇಟ್ ಇಸ್ ಅ ಸಿಕ್ ಕಂಟ್ರಿ ಆನ್ ಎ ಲೈಫ್ ಸಪೋರ್ಟ್ ಸಿಸ್ಟಮ್. ಸೊ ಅದು ಸಿಕ್ ಕಂಟ್ರಿ ಅನ್ನೋದು ಇದೀಗ ಇದೇ ಸಾಬೀತಾಗಿದೆ. ಇಡೀ ಜಗತ್ತೇ ನಮ್ಮ ದೇಶನ ಸಪೋರ್ಟ್ ಮಾಡಿದ್ದಾರೆ. ಅವರು ಬಂದು ನಮಗೆ ಮಿಲಿಟರಿ ಸಪೋರ್ಟ್ ಖಂಡಿತ ಮಾಡಲ್ಲ. ಅದನ್ನು ಯಾರು ಅವರು ಬಂದ್ಬಿಟ್ಟು ನಮ್ಮ ಜೊತೆ ನಿಂತ್ಕೊಂಡು ಯುದ್ಧ ಆಡ್ತಾರೆ ಅಂತ ಅನ್ಕೊಂಡಿದ್ರೆ ಒಂದೇ ನಿಮಿಷ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ಮಿಲಿಟರಿಯಿಂದ ಬೆಂಬಲ ಸಿಗುತ್ತೆ, ಮಿಲಿಟರಿ ಬೆಂಬಲ ಕೊಟ್ಬಿಡ್ತಾರೆ ಬೇರೆ ರಾಷ್ಟ್ರದವರು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಯಾಕಂದ್ರೆ ಇವಾಗ ನಾವೇನು ಅಂದ್ರೆ, ಈಗ ವಿಪಕ್ಷಗಳು ಇದೇ ವಿಚಾರವನ್ನು ಎತ್ಕೊಂಡು ಜಾಸ್ತಿ ಚರ್ಚೆ ಮಾಡಬಾರ್ದು. ಮುಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗಲಿ ಪ್ರಶ್ನೆ ಬೇರೆ. ಆದರೆ ಈಗ
ಈಗ ದೇಶಕ್ಕೆ ಕಂಟಕ ಬಂದಿರುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಆ ರೀತಿ ಪ್ರಶ್ನೆಗಳನ್ನ ಎತ್ತಬಾರದು. ಈಗ ವಿಪಕ್ಷಗಳು ಕೂಡ ತುಂಬ ಸ್ಪಷ್ಟವಾಗಿ ಹೇಳಿವೆ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಎನ್ನುವಂಥ ಸಂದೇಶವನ್ನು ಅವು ಸ್ಪಷ್ಟವಾಗಿ ರವಾನಿಸಿವೆ. ಬನ್ನಿ, ಅನಂತಕುಮಾರ್ ನಮ್ಮ ಜೊತೆಗಿದ್ದಾರೆ, ನಿವೃತ್ತ ಸೇನಾಧಿಕಾರಿಗಳು. ಅನಂತಕುಮಾರ್ಜಿ, ಗಮನಿಸ್ತಾ ಇದ್ದೀವಿ ನಾವು, ಏರ್ ಮಾರ್ಷಲ್ ಮುರಳಿಯವರು ಕೂಡ ಸಾಕಷ್ಟು ಸಂಗತಿಗಳನ್ನು ಹೇಳಿದ್ದಾರೆ. ಹಿಂದಿನ ಸ್ಥಿತಿಗತಿಗಳಿಲ್ಲ, ಭಾರತದ್ದು ಬದಲಾಗಿದೆ, ನಂಬರ್ 1. ಅದಕ್ಕೆ ವ್ಯತಿರಿಕ್ತವಾಗಿ ಪಾಕಿಸ್ತಾನದ ಸ್ಥಿತಿ ನೋಡಿ ಯಾವ ರೀತಿ ಇದೆ ಅಂತ. ಪಾಕಿಸ್ತಾನಕ್ಕೆ ಯಾರೂ ಕೂಡ ಮಿಲಿಟರಿ ಉಪಕರಣಗಳನ್ನು ಕೊಡಲ್ಲ ಸದ್ಯದ ಸಂದರ್ಭದಲ್ಲಿ. ಯಾಕೆ ಹೇಳ್ತೀನಿ ನಾನು ಈ ಮಾತನ್ನು ಅಂತಂದರೆ, ಯಾವಾಗ ಇವರು F ವಿಮಾನವನ್ನು ಬಳಸಿದ್ರಲ್ಲ ಭಾರತದ ವಿರುದ್ಧ, ಆ ಸಂದರ್ಭದಲ್ಲಿ ಅಮೆರಿಕ ಹೇಳಿತು, ನಿಮಗೆ ನೋಡಿ ನಾವು F ಸೀರೀಸ್ ಯುದ್ಧ ವಿಮಾನಗಳನ್ನು ಕೊಟ್ಟಿರುವಂಥದ್ದು ಉಗ್ರಗಾಮಿಗಳನ್ನು ಮಟ್ಟ ಹಾಕೋಕ್ಕೆ, ಭಾರತದ ವಿರುದ್ಧ ಬಳಸೋಕ್ಕಲ್ಲ, ಹೆಚ್ಚು ಕಡಿಮೆ ಆದರೂ ವಾಪಸ್ ತಗೊಂಡ್ಬಿಡ್ತೀವಿ ಎನ್ನುವಂಥ ಮಾತು ನಂಬರ್ 1. ನಂಬರ್ 2, ಈ ಜನರಲ್ ಬಾಜ್ವಾ ಹೇಳಿದಂಥ ಮಾತುಗಳು, ನಮ್ಮಲ್ಲಿ ಟ್ಯಾಂಕ್ಗಳಿವೆ ಸ್ವಾಮಿ, ಆದರೆ ಅದಕ್ಕೆ ಪೆಟ್ರೋಲ್ ಹಾಕೋಕ್ಕೆ ಅಂದರೆ ಫ್ಯೂಯಲ್ ಹಾಕೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಇಂಥ ಸ್ಥಿತಿ, ಇಂಥ ದರಿದ್ರ ಸ್ಥಿತಿಯಲ್ಲಿರುವಂಥ ಪಾಕಿಸ್ತಾನ ಭಾರತವನ್ನು ಎದುರಿಸಲಿಕ್ಕೆ ಸಾಧ್ಯನಾ? ಏನಂತೀರಿ ಸರ್? ಎದುರಿಸೋಕ್ಕೆ ಯಾವಾಗಲೂ ಸಿದ್ಧನೆ, ಅಲ್ಲಿ ಯಾವುದೇ ಡೌಟ್ ಇಲ್ಲ. ಅವ್ರಿಗಿಂತ ಎಲ್ಲ ಇದರಲ್ಲೂ ಮೇಲ್ಗೆಲೆ ಇದ್ದೀವಿ, ಅದ್ರಲ್ಲಿ ಯಾವುದು ಸಂಶಯವಿಲ್ಲ. ಯಾವಾಗಲೂ ಭಾರತದ ಮೇಲ್ಗೈನೆ, ಸೈನಿಕರಾಗಲಿ ಇಲ್ಲ ಎಕ್ವಿಪ್ಮೆಂಟ್ಸ್ ಆಗಲಿ, ನಮ್ಮ ಧೈರ್ಯ ಇದರಲ್ಲಿ ಯಾವುದೇ ಇದರಲ್ಲಿ ಕಮ್ಮಿ ಇಲ್ಲ ಅವ್ರಿಗಿಂತ. ಈಗಂತೂ ನಮ್ಗೆ ರಕ್ತ ಕುದೀತಾ ಇದೆ. ಈಗ ನೀವು ನಿವೃತ್ತ ಅಂತ ಹೇಳ್ತಿದ್ರ, ನಾವು ನಿವೃತ್ತ ಅಂತ ನಮ್ಗೆ ಅನಿಸ್ತಾ ಇಲ್ಲ. ನಾವು ಯಾವಾಗ ಹೋಗಿ ಜಾಯ್ನ್ ಆಗ್ಬೇಕು, ಯಾವಾಗ ಹೋಗಿ ಈ ಆಪರೇಷನ್ಗೆ ಲಾಂಚ್ ಆಗ್ತಾರೆ ಆಪರೇಷನ್ ನಾವು ಜಾಯ್ನ್ ಆಗ್ಬೇಕು ಅಂತ ಒಂದು ಹುಮ್ಮಸ್ಸಿದ್ದೀವಿ. ಯಾವುದೇ ಗ್ರೇಟ್ ಸರ್, ನಿಮ್ಮ ನೋಡಿ ಸೇನೆಯ ರಕ್ತ ಅಂದ್ರೆ ಅದನ್ನೇ, ಸೈನಿಕರ ರಕ್ತ ಅಂತ ಅದನ್ನೇ. ಸರ್, ನಿಮ್ಮ ಧ್ವನಿ ಸ್ವಲ್ಪ ಕಟ್ಟಾಗ್ತಾ ಇದೆ, ಮತ್ತು ನಾನು ನಿಮ್ಮನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅವ್ರು ಹೇಳ್ತಾ ಇದ್ರು, ನೀವು ನಿವೃತ್ತ ಯೋಧ ಅಂತ ಇದ್ದೀರಿ. ನನಗೆ ಇಲ್ಲ, ಯಾವಾಗ ಕರೆದರೂ ಕೂಡ ನಾವು ಹೋಗಕ್ಕೆ ತಯಾರಿದ್ದೀವಿ ಅನ್ನುವಂಥ ಮಾತು. ಇದು ಭಾರತೀಯ ಸೇನೆಯ ಪವರ್ ಏನು ಅಂತಂತಂದರೆ ಇದು. ಸರ್, ತಾವು ಮಾತಾಡ್ತಾ ಇದ್ದೀರಿ, ಮುಂದುವರಿಸಿ. ಈಗ ನಾನು ಹೇಳ್ತಾ ಇದ್ದೆ, ಸ್ಥಿತಿಗತಿಗಳು ಯಾವ ರೀತಿ ಇದೆ. ಚೀನಾ ಜೊತೆಗೆ ಯುದ್ಧ ಮಾಡುವಂಥ ಸ್ಥಿತಿಗತಿಗಳು ಬೇರೆ, ಈಗಿನ ಭಾರತದ ಸ್ಥಿತಿಗತಿಗಳು ಬೇರೆ. ಹೌದು ರಂಗನಾಥ್, ನೀವು ಒಂದು ಮಾತು ಹೇಳಿದ್ರಿ, ಬಹಳ ಇಂಪಾರ್ಟೆಂಟ್ ಮಾತು ಹೇಳಿದ್ರಿ. ಇಂದಿನ ಸಂದರ್ಭದಲ್ಲಿ, ಇವತ್ತಿನ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಯಾರು ಶಸ್ತ್ರಾಸ್ತ್ರಗಳನ್ನ, ಯುದ್ಧ ವಿಮಾನಗಳನ್ನ ಕೊಡಲ್ಲ, ಯಾರು ಕೊಡಲ್ಲ. ಎಲ್ಲರೂ ಇವತ್ತು ಬಹಳ ಇದನ್ನು ಖಂಡನೆ ಮಾಡಿದ್ದಾರೆ, ಬಹಳ ಸ್ಟ್ರಾಂಗ್ ವರ್ಡ್ಸಲ್ಲಿ ಖಂಡನೆ ಮಾಡಿದ್ದಾರೆ. ಆದರೆ ಪಾಕಿಸ್ತಾನ ಅಮೇರಿಕಾ ಜೊತೆಗೆ F-16 ಸ್ಪೇರ್ಸು, ಅವ್ರದ್ದು ಸೀರೀಸ್ 60 F-16 ಏರ್ಕ್ರಾಫ್ಟ್ ಪೂರ್ತಿ ಎಲ್ಲ ನೆಲದ ಮೇಲೆ ಕೂತಿದೆ. ಯಾಕೆಂದರೆ ಸ್ಪೇಸ್ ಇಲ್ಲ. ಸ್ಪೇಸ್ ಕೊಡುವಂಥ ದೊಡ್ಡ ಕಾಂಟ್ರಾಕ್ಟ್ನ ಅವರು ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದ್ದರು. ಟ್ರಂಪ್ ಸರ್ಕಾರ ಬಂದ ಮೇಲೆ ಅದು ಸ್ವಲ್ಪ ನಿಂತಿತ್ತು. ಎರಡನೇದಾಗಿ ಇವರು JF-35 ಇದನ್ನು ಸ್ಟೆಲ್ತ್ ಏರ್ಕ್ರಾಫ್ಟು, 5.5 ಜನರೇಷನ್ ಸ್ಟೆಲ್ತ್ ಏರ್ಕ್ರಾಫ್ಟು, 40 ಏರ್ಕ್ರಾಫ್ಟು, ಇದರಿಂದ ಚೈನಾಯಿಂದ ತೊಗೋಬೇಕು ಅಂತ ಭಾಳ ಮುಂದುವರಿಸ್ಬಿಟ್ಟಾರೆ ಇವರು ಮಾತನ್ನು. ಅದನ್ನು ಇನ್ನೇನು ದುಡ್ಡು ಕೊಡೋದೊಂದು ಬಾಕಿ, ಅವ್ರಿಗೆ ದುಡ್ಡು IMF ಇಂದ ಬಂದು ಕೊಟ್ಬೋಣ ಅಂತ ಅವ್ರಿಗೆ ಅವರು ಅಂದ್ಕೊಂಡಿರಬಹುದು. ಆ ಏರ್ಕ್ರಾಫ್ಟ್, ಆ ಯುದ್ಧ ವಿಮಾನ ಪಾಕಿಸ್ತಾನಕ್ಕೆ ಬರೋದರಿಂದ ಅವ್ರದ್ದು ಸಡನ್ನಾಗಿ ಈಕ್ವೇಷನ್ ಚೇಂಜ್ ಆಗೋ ಸ್ಥಿತಿನೂ ಇತ್ತು. ಈಗ ಚೈನಾ ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ ಇದರೊಳಗೆ, ಈ ಪಹಲ್ಗಾಮ್ ಅಟ್ಯಾಕಲ್ಲಿ. ಅವರು ಇದನ್ನು ನಿಲ್ಲಿಸಬೇಕು. ಈ JF-35 ಸ್ಟೆಲ್ತ್ ಏರ್ಕ್ರಾಫ್ಟ್ ಕೊಡೋದು ಪಾಕಿಸ್ತಾನಕ್ಕೆ ನಿಲ್ಲಿಸಬೇಕು. ಅಂದರೆ ಪಾಕಿಸ್ತಾನ ಹತ್ರ ಏನಿದೆಯೋ ಅದೇ. ಎರಡನೇದಾಗಿ ಇನ್ನೊಂದು ವಿಷಯ ಭಾಳ ಇಂಪಾರ್ಟೆಂಟ್ ಏನು ಅಂದರೆ, ನಮ್ಮದು INS ಸೂರತ್ತು, ನಮ್ಮದು ಹೊಸ ಮಿಸೈಲ್ ಡಿಸ್ಟ್ರಾಯರು ಇವತ್ತು ಕರಾಚಿ ಪೋರ್ಟ್ ಅದಾಗ ನಿಂತಿದೆ. ಕರಾಚಿ ಪೋರ್ಟ್ ಬ್ಲಾಕೇಡ್ ಶುರು ಮಾಡಿದ್ದಾರೆ ಅನ್ನೋ ಮಾತು ನಮಗೆ ಮಾಹಿತಿ ಸಿಕ್ಕಿದೆ. ಅವ್ರಿಗೆ ಕರಾಚಿ ಆಮೇಲೆ ಗ್ವಾದರ್ ಪೋರ್ಟ್ ಬ್ಲಾಕ್ ಮಾಡಿದ್ರೆ ಬಾಜ್ವಾ ಹೇಳಿದ್ ನಿಜ ಆಗತ್ತೆ. ಒಂದು ಡ್ರಾಪು ಫ್ಯೂಲ್ ಇರಲ್ಲ. ಯಾವ ಪೋರ್ಟನ್ನು ಬಂದ್ ಮಾಡಬೇಕು? ಕರಾಚಿ ಪೋರ್ಟು, ಗ್ವಾದರ್ ಪೋರ್ಟು. ಗ್ವಾದರ್ ಇರೋದು POKನಲ್ಲಿ. ಗ್ವಾದರ್ ಪೋರ್ಟು ಬಹಳ ದೊಡ್ಡ ಪೋರ್ಟು. ಅದನ್ನು ಡೈರೆಕ್ಟಾಗಿ ಜಿನ್ಜಿಯಾಂಗ್ ಕನೆಕ್ಟ್ ಮಾಡಿದ್ದಾರೆ ಚೈನಾ ಥ್ರೂ ಇದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್. ಆಮೇಲೆ ಕರಾಚಿ ಪೋರ್ಟನ್ನು ನಾವು 71 ಹೊಡೆದಿದ್ವಿ ಮಿಸೈಲ್ ಬೋಟ್ಸಿಂದ. ಅಲ್ಲಿ ಮಿಸೈಲ್ ಬೋಟಿಂದ ಹೊಡೆದವ್ರು ನಮ್ಮ ಬೆಂಗಳೂರಿನಲ್ಲಿದ್ದಾರೆ, ಅವರು ಅಡ್ಮಿರಲ್ ಗೋಪಾಲ್. ಆಮೇಲೆ ಈಗ ಕರಾಚಿ ಪೋರ್ಟು ಆಮೇಲೆ ಗ್ವಾದರ್ ಪೋರ್ಟ್ ಎರಡು ನಾವು ಬ್ಲಾಕ್ ಮಾಡಿದ್ರೆ, ನೇವಲ್ ಬ್ಲಾಕೇಡ್ ಮಾಡಿದ್ರೆ, ನೇವಲ್ ಬ್ಲಾಕೇಡ್ ಶುರು ಆಗಿದೆ ಅಂತ ಕೇಳಿದ್ದೀನಿ. INS ಸೂರತ್ ಅಲ್ಲೇ ಇದೆ ಅಂತ. ಅದು ಮಾಡಿದ್ರೆ ಟ್ರೇಡ್ ಶಿಪ್ ಪಾಕಿಸ್ತಾನ ಒಂದೂ ಅಲ್ಲಿ ಡಾಕ್ ಮಾಡೋಕ್ಕಾಗಲ್ಲ.
ಒಂದು ಇದು ಡ್ರಾಪು ಅವ್ರಿಗೆ ಇದನ್ನು ಇಂಧನ ಇರಲ್ಲ. ಅವ್ರ ಕೆಲಸ ಬರೀ ಇಂಧನ, ಅವರ ಇದಕ್ಕೂ ಏರ್ಕ್ರಾಫ್ಟು, ಆಮೇಲೆ ಉಳಿದಕ್ಕಲ್ಲ, ಅವ್ರ ಇಂಡಸ್ಟ್ರಿಗೆ ಎಲ್ಲದಕ್ಕೂ ಅವ್ರಿಗೆ ಇಂಧನ ಬೇಕು. ಅವ್ರಿಗೆ ಫಸ್ಟು ಅವ್ರ ಫ್ಯೂಯಲ್ನ ಹೊಡಿಬೇಕು. ನಾವು ಹೊಡೆದಿದ್ವಿ. ಎರಡನೇದು ನಿಮಗೆ ಗೊತ್ತು, ಈಗ ಇಂಡಸ್ ವಾಟರ್ ಟ್ರೀಟ್ ಗಲಾಟೆ ಆಗ್ತಾನೆ ಇದೆ. ನಿಜವಾಗಲೂ ನಾನು ಇದನ್ನು ಆ ಲೆಟ್ರ್ ಓದಿದ್ದೀನಿ, ನಮ್ಮ ವಾಟರ್ ರಿಸೋರ್ಸಸ್ ಸೆಕ್ರೆಟರಿದು, ಅವ್ರ ಸೆಕ್ರೆಟರಿಗೆ ಬರೆದಿರೋದು. ಅವ್ರು ಹೇಳ್ತಾರೆ ಸಸ್ಪೆಂಡ್ ಮಾಡಿದ್ದೀವಿ ಅಂತ. ಇವತ್ತು ಇವ್ರು ಹೇಳ್ತಾರೆ, ಪಾಟೀಲ್ ಹೇಳ್ತಾರೆ, ರಿಸೋರ್ಸಸ್ ಮಿನಿಸ್ಟರ್, ವಾಟರ್ ರಿಸೋರ್ಸ್, ಒಂದು ಡ್ರಾಪು ಕೊಡಲ್ಲ ಅಂತ. ಆದರೆ ಕೆಲವು ಅದನ್ನು ಇಂಪ್ಲಿಮೆಂಟ್ ಮಾಡೋದು ತುಂಬ ಕಷ್ಟ ಇದೆ, ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ನಾವೆಲ್ಲಿ ಶೇಖರಣೆ ಮಾಡ್ಕೋಬೇಕು, ಏನು ಎತ್ತ ಅನ್ನುವಂಥದ್ದು ಕರೆಕ್ಟ್. ಡೆಡ್ ವಾಟರ್ ಸ್ಟೋರೇಜ್ ಇಲ್ಲ ನಮ್ಮ ಹತ್ರ. ಕರೆಕ್ಟ್. ಇದಕ್ಕೇನಂದ್ರೆ ಇದಕ್ಕೆ ಎಲ್ಲ ಪೂರ್ವಭಾವಿ ಸಿದ್ಧತೆಗಳಾಗಿರ್ಬೇಕು.